ಹಾಯ್ ಗಾಯ್ಸ್, ನಾನು ಇವತ್ತು HSG ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಕ್ಕೆ ಬಂದಿರೋದು. HSG ನಾನು ಹೈದ್ರಾಬಾದಲ್ಲಿ ಮಾಡಿಸ್ಕೊಂಡಿದ್ದು, ಸ್ಟಾರ್ ಹಾಸ್ಪಿಟಲ್ ಬಂಜಾರ ಹಿಲ್ಸು. ಅಲ್ಲಿ HSG ಪ್ರೈಸ್ ಬಂದು 5000 ರುಪೀಸು ಅಲ್ಲಿ. ಸೊ ನನಗೆ ಡಾಕ್ಟರ್ ನಮ್ಮ ಗೈನಕಾಲಜಿಸ್ಟ್ ಹೇಳಿದ್ರು, ಒಂದ್ಸಲ HSG ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ. ಸೊ ಆವಾಗ ಈ ರೆಫರೆನ್ಸ್ ಕೊಟ್ಟರು, ಅಲ್ಲಿ ಹೋಗಿ ಮಾಡಿಸ್ಕೊಳ್ಳಿ ಅಂತ. ನಾನು ಆ ಸ್ಟಾರ್ ಹಾಸ್ಪಿಟಲ್ಗೆ ಕಾಲ್ ಮಾಡಿ ನಾನು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡೆ. ಸೊ ಫಿಕ್ಸ್ ಮಾಡಿಕೊಂಡು ಅವ್ರಿಗೆ ಕೇಳಿದೆ ಏನೇನು ಪ್ರಿಕಾಷನ್ಸ್ ಏನಾದರೂ ಬೇಕಿತ್ತಾ ಅಂತ ಕೇಳಿದೆ ನಾನು. ಅವ್ರದ್ದು ಖಾಲಿ ಹೋಟೆಲ್ ಬನ್ನಿ, ಅರ್ಲಿ ಮಾರ್ನಿಂಗ್ ಬನ್ನಿ, ಈ ಟೆಸ್ಟ್ ಯೂಶ್ವಲಿ ಅರ್ಲಿ ಮಾರ್ನಿಂಗೇ ಮಾಡೋದು. ಆಮೇಲೆ ಪೀರಿಯಡ್ಸ್ ಆದಮೇಲೆ 7th 8th ಡೇ ಮಾಡ್ತಾಳೆ ಅಂತ ಹೇಳಿದರು. ನಾನು ಓಕೆ ಅಂದೆ. 7 o'clock ನಂಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. ಸೊ ಅದಕ್ಕೆ ನಾನು 6:30 ಅಷ್ಟರಲ್ಲೆಲ್ಲ ಅಲ್ಲಿದ್ದೆ, ರೀಚ್ ಆಗಿದೆ ಅರ್ಲಿ ಮಾರ್ನಿಂಗು. ನನ್ನ ಹಸ್ಬೆಂಡ್ ಜೊತೆ ಹೋಗಿದ್ದೆ. ಹೋಗಾದ್ಮೇಲೆ ಅಲ್ಲಿ ಬರೀ ಒಂದಿನ 15 ಮೆಂಬರ್ಸ್ ಅಷ್ಟೇ ಮಾಡೋದು. ಓಕೆ ಅಂದ್ಕೊಂಡು ನಾನು ಕೂತಿದ್ದೆ ಲೈನಿಗೆ. ಆಮೇಲೆ ಫಾರ್ಮ್ ಎಲ್ಲ ಕೊಟ್ಟರು, ಫಾರ್ಮ್ ಎಲ್ಲ ಫಿಲ್ ಮಾಡಿದೆ. ಸೊ ಎಲ್ಲರಿಗೂ ಗೌನ್ ಕೊಡ್ಕೊಂಡು ಬಂದರು ಅವರು. ಇದು ನಾನು ಮಾಡಿದ್ದು ವಿತೌಟ್ ಅನೆಸ್ಥೀಷಿಯಾ. ಓಕೆ ಅಂತ ಗೌನ್ ಇಸ್ಕೊಂಡು ಆಮೇಲೆ ಅವರು ಹೇಳಿದ್ರು ಇನ್ನರ್ ವೇರ್ ಏನು ಹಾಕಿರಬಾರ್ದು, ಈ ಗೌನ್ ಹಾಕ್ಕೊಳ್ಳಿ ಅಂತ. ಹಾಕ್ಕೊಂಡು ನಾವು ಲೈನಾಗಿ ಕೂತಿದ್ವಿ. ಸೊ ಒಬ್ರೊಬ್ರವರು ಟರ್ನ್ ಬರ್ತಿತ್ತು. ನಾನು ಸ್ಟಾರ್ಟಿಂಗಿಂದ ಹೋದರು. ನಾನು ಕೂತ್ಕೊಂಡು ಸುಮ್ಮನೆ ಕ್ಯೂರಿಯಾಸಿಟಿ ಬಗ್ಗೆ ನೋಡ್ತಾ ಇದ್ದೆ. ಯಾಕಂದರೆ ನಾನು ಇದ್ರ ಬಗ್ಗೆ ಅಷ್ಟು ತಿಳ್ಕೊಂಡಿರಲಿಲ್ಲ ಹೋಗೋಕ್ಕಿಂತ ಮುಂಚೆ. ಡಾಕ್ಟರ್ ಜಸ್ಟ್ ಹೇಳಿದರು, ಈ ಟೆಸ್ಟ್ ಮಾಡಿಸ್ಕೊಂಡ್ರೆ ಟ್ಯೂಬ್ ಏನಾದರೂ ಬ್ಲಾಕ್ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಅಂತ ಹೇಳಿದರು. ನಾನು ಓಕೆ ಅಂತ ಹೋದೆ. ಒಬ್ಬರು ಹೋದರು ನನ್ನ ಕಣ್ಣು ಮುಂದೆ. ಮ್ಯಾಕ್ಸಿಮಮ್ 10 ಮಿನಿಟ್ಸು ಒಳಗಿದ್ರು, ತಿರ್ಗಾ ವಾಪಸ್ ಬಂದರು. ನೆಕ್ಸ್ಟ್ ಇನ್ನೊಬ್ರು ಹೋದರು, 10 ಮಿನಿಟ್ಸ್ ಆದಮೇಲೆ ಬಂದರು. ಯಾರ್ಯಾರು ಹೋಗಿ ಬರ್ತಾರಲ್ಲ, ಬಂದಿರೋರಿಗೆಲ್ಲ ಒಂದು ಸಪ್ರೇಟ್ ರೂಮಲ್ಲಿ ನರ್ಸ್ ಕರ್ಕೊಂಡು ಹೋದರು. ಒಬ್ರೊಬ್ರಿಗೆ ನರ್ಸ್ ಕರ್ಕೊಂಡೋಗಿ ಅವ್ರು ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಟ್ಟರು. ಮಲಗಿಸಿ ಅವನ್ನೆಲ್ಲ ನೋಡ್ತಾಯಿದ್ರು ನರ್ಸು. ಆಮೇಲೆ ನಾನು ಅಂದ್ಕೊಂಡೆ, ನನ್ನ ಪಕ್ಕದಲ್ಲಿರೋಳು ಕೇಳಿದೆ, ಏನಿದು ಇಷ್ಟು ಅವ್ರು ಬರ್ತಾ ಇದ್ದಾರಲ್ಲ, ಬರೀ 10 ಮಿನಿಟ್ಸು ಇಷ್ಟೇನಾ? ಅವ್ರಿಗೇನು ಪೇನ್ ಆಗ್ತಾ ಇಲ್ವಾ? ಇಷ್ಟು ಕೂಲಾಗಿ ಬರ್ತಿದ್ದಾರಲ್ಲ, ಅವ್ರ ಫೇಸಲ್ಲಿ ಏನೂ ಇರಲಿಲ್ಲ, ಜಸ್ಟ್ ಹೋಗೋದು ಬರೋದಷ್ಟೇ, ನಾರ್ಮಲಾಗೇ ಇದ್ದರು, ಇಷ್ಟೇನಾ ಅಂದ್ಕೊಂಡು ನಾನು ಅವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ದೆ, ನನ್ನ ಪಕ್ಕದಲ್ಲಿರೋ ಹುಡುಗಿ ಜೊತೆ. ಸೊ ಅದಾದಮೇಲೆ ಆಮೇಲೆ ನಾನು ಅವಳು ಕೇಳಿದೆ, ನೀನೇನಾದರೂ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀರಾ ಅಂತ ಕೇಳಿದೆ. ಅವಳಂದರು, ನಾನು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ, ನೀನು ತೊಗೊಂಡಿಲ್ವ ಅಂತ ಕೇಳಿದ್ಲು. ನಾನು ಭಯ ಆಗೋದು ಸ್ಟಾರ್ಟ್ ಆಯ್ತು ನನಗೆ. ಅಯ್ಯೋ, ನಾನೇನು ತೊಗೊಂಡೇ ಇಲ್ವಲ್ಲ, ನೆಕ್ಸ್ಟ್ ಇವಳು ಆದಮೇಲೆ ನಂದೇ ಇಡುತ್ತೆ ಅಂತ. ಆಮೇಲೆ ಆ ಹುಡುಗಿ, ನನ್ನ ಪಕ್ಕದಲ್ಲಿರೋ ಹುಡುಗಿ ಹೋದ್ಲು. ಅವಳ್ದಾಯಿತು 10 ಮಿನಿಟ್ಸು. ಆಮೇಲೆ ಅವಳು ಡೋರ್ ಓಪನ್ ಮಾಡಿ ಇನ್ನೇನು ಆಚೆ ಬರೋ ಟೈಮಲ್ಲಿ ಅಂದ್ಕೊಂಡು ಹಿಂಗೆ ಅಂದ್ಲು. ನನಗೆ ಇದ್ದಿದ್ದು ಇನ್ನೂ ಭಯ ಸ್ಟಾರ್ಟ್ ಆಯಿತು. ಅದಾದಮೇಲೆ ನನ್ನ ಟರ್ನ್ ಬಂತು. ನಾನು ಒಳಗೆ ಹೋದ್ಮೇಲೆ ನರ್ಸಿಗೆ ಕೇಳಿದೆ. ನರ್ಸ್, ನನ್ನ ಪಕ್ಕದಲ್ಲಿ ಹುಡುಗಿ ಹೇಳಿದ್ರು ಯಾವುದೋ ಟ್ಯಾಬ್ಲೆಟ್ ತೊಗೊಬೇಕಂತೆ, ಪೇಯ್ನ್ ಕಿಲ್ಲರು, ನಂಗೆ ಡಾಕ್ಟರು ಅಡ್ವೈಸ್ ಮಾಡಿಲ್ಲ, ಏನೂ ಇಲ್ಲ, ಏನು ಮಾಡಲಿ ಅಂತ. ಅದಕ್ಕೆ ಅವರಂದರು, ಜಸ್ಟ್ ಚಿಲ್, ಏನೂ ಆಗೋಲ್ಲ, ತೊಗೊಂಡಿಲ್ಲ ಅಂದರೂ ಏನೂ ಆಗೋಲ್ಲ, ಪರವಾಗಿಲ್ಲ. ನೀವೇನು ಮಾಡಿ, ಹೋಗಿದ ತಕ್ಷಣ ನಿಮ್ಮ ಬಾಡಿ ರಿಲ್ಯಾಕ್ಸ್ ಬಿಡಿ ಅಷ್ಟೇ, ಈ 10 ಮಿನಿಟ್ಸ್ ಪ್ರೊಸೀಜರ್ ಅಷ್ಟೇ, ಆಗೋಗ್ಬಿಡುತ್ತೆ ಅಂತ ಹೇಳಿದ್ರು. ನಾನು ಓಕೆ ಅಂದ್ಕೊಂಡು ಹೋಗಿ ನೋಡಿದ್ರೆ ಫುಲ್ಲು ಡಾರ್ಕ್ ರೂಮು ಒಳಗಡೆ. ನನಗೆ ಮಾಡಿರೋದು ಮೇಲ್ ಡಾಕ್ಟರು. ಇದು ಮಾಸ್ಕು ಎಲ್ಲ ಹಾಕಿ ನಿಂತಿದ್ರು. ಪಕ್ಕದಲ್ಲಿ ಫೀಮೇಲ್ ನರ್ಸ್ ಇದ್ದರು. ಆಮೇಲೆ ಎಕ್ಸ್ರೇ ತೆಗಿತಾರಲ್ಲ ಅವರು ಇದ್ದರು. ಅವ್ರದ್ದು ಶೀಟ್ ಅದನ್ನು ಹಾಕ್ಸೋಕ್ಕೆ ಬಂದಿದ್ದರು. ಹಾಕಕ್ಕೆ ಬಂದಿರೋ ಅವ್ರು ಹಾಕ್ಬಿಟ್ಟು ಹೋಗ್ಬಿಟ್ರು ಆಚೆ. ಆಮೇಲೆ ನನಗೆ ಮಲಗಿ ಅಂತ ಹೇಳಿದ್ರು. ನಾನು ಮಲಗಿದೆ. ಆಮೇಲೆ ಸ್ಪೆಕ್ಯುಲಮ್ ಗೊತ್ತಲ್ಲ ನಿಮಗೆ, ಹೀಗೆಲ್ಲ ಗೊತ್ತಿರುತ್ತಲ್ಲ, ಸ್ಪೆಕ್ಯುಲಮ್ ಇನ್ಸಲ್ಟ್ ಮಾಡಿದ್ರು. ಆಮೇಲೆ ಡೈ ಹಾಕ್ತಾರೆ. ಡೈ ಹಾಕಿ ಇಂಜೆಕ್ಷನಿಂದ ಹಿಂಗೆ ಸ್ಲೋ ಆಗಿ ಬಿಡ್ತಾರೆ. ಬಿಟ್ಟಿದ ತಕ್ಷಣ ನಮ್ಗದು ಫೀಲ್ ಆಗುತ್ತೆ, ಸ್ಲೋ ಆಗಿ ಹಿಂಗೆ ತಣ್ಣಗಾಗುತ್ತೆ, ಏನೋ ಹಿಂಗೆ ಒಳಗೆ ಹೋದಂಗೆ ಆಗುತ್ತೆ, ಪೇನ್ ಆಗುತ್ತೆ, ಪೀರಿಯಡ್ಸ್ ಪೇನ್ ಬರುತ್ತಲ್ಲ ಆ ಥರ ಫೀಲ್ ಆಗುತ್ತೆ. ಆಗಿತ್ತು. ಆಮೇಲೆ ಲೈಟ್ ಬಂತು. ಎಕ್ಸ್ರೇ ತೊಗೊಂಡಾದ್ಮೇಲೆ ಆಮೇಲೆ ಡಾಕ್ಟರ್ ಹೇಳಿದ್ರು, ನಾವು ಯು ಕ್ಯಾನ್ ಗೋ ಅಂತ. ಪೇನ್ ಅಂತೂ ಆಯಿತು ಗಾಯ್ಸ್. ಅಂದರೆ ಯಾವ ಥರ ಪೇನ್ ಅಂದರೆ ಪೀರಿಯಡ್ಸ್ ಪೇನು ಆ ಥರ. ಏನು ಅಂದರೆ ಆವಾಗ ರಿಲ್ಯಾಕ್ಸ್ ಆಗಿ ಬಿಡ್ಬೇಕು ಬಾಡಿ. ಆಮೇಲೆ ಇನ್ನೇನು ಎದ್ದೋಳು ಅಷ್ಟರಲ್ಲಿ ಜೆಲ್ ಥರ ಏನೋ ಬರ್ತಾಯಿತ್ತು ನನಗೆ. ನರ್ಸ್ ಏನು ಮಾಡಿದ್ರು, ಒಂದು ಪ್ಯಾಡ್ ಕೊಟ್ಟರು, ಇದನ್ನು ಹಾಕ್ಕೊಳ್ಳಿ ಅಂತ. ಆಮೇಲೆ ನಾನು ಆಚೆ ಹೋಗಿ ಮಲಗಿಸಿದ್ರು, ಪ್ಯಾಡೆಲ್ಲ ಕೊಟ್ಟರು. ಆಮೇಲೆ ಎಷ್ಟು ರಿಪೋರ್ಟ್ಸೇ ಏನು ನಮಗೆ 15-20 ಮಿನಿಟ್ಸಲ್ಲಿ ಬಂದುಬಿಡ್ತು.
ಇದು ನನ್ನ ಎಕ್ಸ್ಪೀರಿಯೆನ್ಸು. ಇನ್ನೊಂದು ಅದೇ ಬೇರೆಯವರಿದ್ರಲ್ಲ ಅವ್ರಿಗೇನು ಅಂದರೆ ಕೆಲವ್ರಿಗೆ ಪೇಯ್ನ್ ಆಗ್ತಿತ್ತು. ಹೋದ್ಮೇಲೆ ಅವ್ರು ತುಂಬ ಎಕ್ಸ್ಟ್ರೀಮ್ ಪೇಯ್ನ್ ಇತ್ತು ಸ್ವಲ್ಪ ಜನಕ್ಕೆ. ಸ್ವಲ್ಪ ಜನಕ್ಕೆ ಪೇಯ್ನ್ ಇರಲಿಲ್ಲ, ಅದು ಅವ್ರ ಬಾಡಿ ಮೇಲೆ ಅದು. ಪೇಯ್ನ್ ಆದಾಗ ಏನೂ ಇಲ್ಲ. ಬಟ್ ಓಕೆ, ನಂದು ರಿಪೋರ್ಟ್ಸ್ ಬಂತು ಗಾಯ್ಸ್. ರಿಪೋರ್ಟ್ಸ್ ಬಂದಾದಮೇಲೆ ರಿಪೋರ್ಟ್ಸ್ ನೋಡಿದೆ, ಎಲ್ಲ ನಾರ್ಮಲಾಗಿತ್ತು. ಸ್ವಲ್ಪ ರಿಲೀಫ್ ಅನಿಸ್ತು. ಆಮೇಲೆ ಅಲ್ಲಿಂದ ನಮ್ಮನೆ 1.5 hour ಜರ್ನಿ. ನಾನು ಕ್ಯಾಬಲ್ಲೇ ಬಂದಿದ್ದು. ನಾವು ಮಳೆ ಬರ್ತಿತ್ತು, ಆಟೋ ಮಾಡ್ಕೊಂಡು ಹೋದ್ವಿ. ಹೋಗಿ ನಾನು ರೀಚ್ ಆಗ್ತೀನಿ 10 minutesಲ್ಲಿ ಪೇಯ್ನ್ ಸ್ಟಾರ್ಟ್ ಆಗ್ಬಿಡ್ತು ನನಗೆ. ಎಷ್ಟು ಪೇಯ್ನ್ ಅಂದರೆ ಆಟೋಲೇ ತಡ್ಕೊಳಕ್ಕಾಗ್ತಾಯಿಲ್ಲ ನನಗೆ. ಎಷ್ಟು ಸಿವಿಯರ್ ಪೇಯ್ನ್, ಹಿಂಗೆ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅಷ್ಟು ನೋವು. ಆಮೇಲೆ ಮನೆಗೆ ರೀಚ್ ಆದಮೇಲೆ ನಾನು ಗೈನಕಾಲಜಿಸ್ಟ್ ಕಾಲ್ ಮಾಡಿ ಹೇಳಿದೆ, ನನಗೆ ತುಂಬ ಪೇಯ್ನ್ ಆಗ್ತಿದೆ, ನಾನು ಏನು ಮಾಡಲಿ ಅಂತ. ಒಂದು ಟ್ಯಾಬ್ಲೆಟ್ಸ್ ಪ್ರಿಸ್ಕ್ರೈಬ್ ಮಾಡಿದ್ರು. ನನ್ನ ಹಸ್ಬೆಂಡ್ ಹೋಗಿ ಬೇಗ ಟ್ಯಾಬ್ಲೆಟ್ಸ್ ತೊಗೊಂಬಂದು ನಾನು ಸ್ವಲ್ಪ ಆಗಿಲ್ಲ ಆದ್ರೂ ಅರ್ಧ ಇಡ್ಲಿ ತಿಂದು, ಯಾಕಂದರೆ ಏನು ತಿಂದಿರಲಿಲ್ವಲ್ಲ, ಹಾಫ್ ಇಡ್ಲಿ ತಿಂದು ಆ ಟ್ಯಾಬ್ಲೆಟ್ ಹಾಕ್ಕೊಂಡು ಸ್ವಲ್ಪ ಮಲ್ಕೊಂಡೆ, ರೆಸ್ಟ್ ಮಾಡಿಕೊಂಡೆ. ಮನೆಗೆ ಹೋಗಿದ್ದು ನಾನು 11 o'clock. 11 to 3 ಮಲ್ಕೊಂಡೆ ಹೆಂಗಾದರೂ ಮಾಡಿ. ಆಮೇಲೆ ಸ್ವಲ್ಪ ಪೇಯ್ನ್ ಕಮ್ಮಿ ಆಯಿತು. ಪೇಯ್ನ್ ಕಮ್ಮಿ ಆದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಓಡಾಡಿದೆ. ಪೇಯ್ನ್ ಇತ್ತು, ಲೈಟಾಗಿತ್ತು, ಆದರೂ ಉರಿತಾ ಇತ್ತು. ಲಿಕ್ವಿಡ್ ಬರ್ತಾನೇ ಇರುತ್ತೆ, ಬೇಬಿ ಪಿಂಕಿಶ್ ಕಲರು, ಈ ಥರ ಬೇಬಿ ಪಿಂಕು ಬರ್ತಾನೇ ಇರುತ್ತೆ. ಆಮೇಲೆ ಈವ್ನಿಂಗ್ ಅಲ್ಲ, ನೆಕ್ಸ್ಟ್ ಡೇ ಮಾರ್ನಿಂಗ್ ಕಮ್ಮಿ ಆಯಿತು ಒಂದು ಸ್ವಲ್ಪ. ಅಷ್ಟೇ ಗಾಯ್ಸ್, ಇದು ನನ್ನ ಎಕ್ಸ್ಪೀರಿಯೆನ್ಸು. ನಿಮಗೆ ಈ ಥರ ರಿಯಲ್ ಎಕ್ಸ್ಪೀರಿಯೆನ್ಸ್ ಏನೇ ಬೇಕಿದ್ದರೂ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನಿಮ್ಗೆ ಏನೇ ಬೇಕಿದ್ರು. ಓಕೆ, ಬಾಯ್, ಥ್ಯಾಂಕ್ ಯು.